Hi. Hi all. Welcome to my new YouTube channel, Harshita Vlogs. ನನ್ನ ಹೆಸರು ಹರ್ಷಿತಾ. ಕರ್ನಾಟಕದ ಹುಡುಗಿ, ಕನ್ನಡದ ಹುಡುಗಿ ಫ್ರಮ್ ಬ್ಯಾಂಗ್ಳೂರ್. ನಾನು ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದ್ದೀನಿ, ಅದು ಚಾನಲ್ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಇದು ನನ್ನ ತುಂಬ ವರ್ಷದ ಡ್ರೀಮ್ ಗೈಸ್. ಆ್ಯಂಡ್ ತುಂಬ ವರ್ಷದಿಂದ ಟ್ರೈ ಮಾಡಿ 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 ಅದು ಯಾವುದೋ ಒಂದು ಟೈಮಿಂದ ಆಗ್ತಾ ಇರಲಿಲ್ಲ. ಹಾಗಾಗಿ ಲೆಟ್ಸ್ ಮೂವ್ ಆನ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೋಗುತ್ತೆ ಹೆಂಗೆ ಬರುತ್ತೆ ಅಂತ ಐಡಿಯಾ ನನಗಿಲ್ಲ, ಬಟ್ ಆದಷ್ಟು ನಾನು ತುಂಬ ಎಫರ್ಟ್ ಹಾಕಿ ಆ್ಯಂಡ್ ತುಂಬ ಇಷ್ಟಪಟ್ಟು ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಎಲ್ಲರೂ ಸಪೋರ್ಟ್ ನಂಗೆ ತುಂಬ ತುಂಬ ಬೇಕು ಗೈಸ್, ಪ್ಲೀಸ್ ಸಪೋರ್ಟ್ ಮೀ. ಈ ವಿಡಿಯೋ ಯಾಕೆ, ಇದು ನನ್ನ ವೆರಿ ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋಲಿ ನಾನು ಏನಿರುತ್ತೆ ಅಂದರೆ ಜಸ್ಟ್ ಮೈ ಬ್ರೀಫ್ ಇಂಟ್ರೊಡಕ್ಷನ್ ಆ್ಯಂಡ್ ನಾನು ಏನು ಮಾಡ್ತಾ ಇದ್ದೀನಿ ಪರ್ಸ್ನಲಿ, ಪ್ರೊಫೆಷ್ನಲಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬಿಫೋರ್ ಸ್ಟಾರ್ಟಿಂಗ್ ಅಪ್ ದ ಆ್ಯಕ್ಚುಯಲ್ ವ್ಲಾಗ್ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಹಾಗಾಗಿ ಪರ್ಸ್ನಲಿ ಹೇಳಬೇಕಂದ್ರೆ ದ ವೆರಿ ಫಸ್ಟ್ ಥಿಂಗ್ ಇಸ್, ನನ್ನ ಹೆಸರು ಹರ್ಷಿತಾ. ನಾನು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಮ್ಯಾರಿಡ್. ಐ ಹ್ಯಾವ್ 3 years old ಬೇಬಿ. ಇದು ನನ್ನ ಪರ್ಸ್ನಲ್ ಸಾಕನ್ಸುತ್ತೆ. ಆ್ಯಂಡ್ ಕಮಿಂಗ್ ಟು ಮೈ ಪ್ರೊಫೆಷ್ನಲ್. ಪ್ರೊಫೆಷ್ನಲ್ ಬಗ್ಗೆ ಹೇಳಬೇಕಂತ ಅಂದರೆ, ಐ ಆಮ್ ಪ್ರೊಫೆಷ್ನಲಿ ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ SJBIT ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಂದರೆ ಇಟ್ಸ್ ಇನ್ ಉತ್ರಳ್ಳಿ, ಕೆಂಗೇರಿ, ಬ್ಯಾಂಗ್ಳೂರಲ್ಲಿದೆ. ನಾನು ಆ್ಯಕ್ಚುಲಿ ಓದಿದ್ದು ನಾನು ಇಂಜಿನಿಯರಿಂಗ್. ಆ್ಯಂಡ್ ಮುಂಚೆ IT ವರ್ಕ್ ಮಾಡಿ ಮದುವೆ ಆದಮೇಲೆ, ಪಾಪು ಆದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ಟೀಚಿಂಗಿಗೆ ಬಂದ್ಬಿಡೋಣ ಅಂತ ಅಂದ್ಕೊಂಡು, ಆ್ಯಕ್ಚುಲಿ ಇದು ನನ್ನ ಪ್ಯಾಷನ್. ಇದು ಪ್ರೊಫೆಷನ್ ನಾನೇ ಆ್ಯಕ್ಚುಲಿ ಚೂಸ್ ಮಾಡಿ, IT ಸ್ವಲ್ಪ ನನಗೆ ಸಾಕಾಗಿ ಬೇಡ ಟೀಚಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಈಗ ಇಷ್ಟಪಟ್ಟು ಈ ಒಂದು ಪ್ರೊಫೆಷನ್ಗೆ ನಾನು ಮೂವ್ ಆಗಿರೋದು. BE ಮಾಡಿ MTech ಮಾಡಿದ್ದೀನಿ. ಹಾಗಾಗಿ ಇವಾಗ ಒನ್ ಇಯರ್ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 2 years ನಾನು IT ವರ್ಕ್ ಮಾಡಿದೆ. ಅದಾದಮೇಲೆ ಪಾಪು ಚಿಕ್ಕವನು ಅಂದ್ಬಿಟ್ಟು IT ಬಿಟ್ಟು 1 year ನಾನು ಮತ್ತೆ ಒಂದು ಪಾಪುಗೆ 8-9 months ಇರುವಾಗ ಇಲ್ಲೇ ನಿಯರ್ ಬೈ ಕಾಲೇಜಲ್ಲಿ ವರ್ಕ್ ಮಾಡಿದೆ, ಈಸ್ಟ್ ವೆಸ್ಟ್ ಅಂತ. ಅಲ್ಲಿ ಆಲ್ಮೋಸ್ಟ್ 1.5 year ವರ್ಕ್ ಮಾಡಿದೆ. ಅದಾದಮೇಲೆ ಐ ಜಸ್ಟ್ ಥಾಟ್ ನಾನು ಬೇರೆ ಕಾಲೇಜ್ಗೆ ಮೂವ್ ಆನ್ ಆಗಬೇಕಂದ್ರೆ, ಬಿಕಾಸ್ SJBIT ಇಸ್ ದ ಕಾಲೇಜ್ ವೇರ್ ಐ ಡಿಡ್ ಮೈ ಇಂಜಿನಿಯರಿಂಗ್. ಅದು ನನ್ನ ಏನಂತಾರೆ ಗೋ ಟು ಪ್ಲೇಸ್ ಥರ ಅದು. ಹಾಗಾಗಿ ಅಲ್ಲೇ ವರ್ಕ್ ಮಾಡ್ಬೇಕನ್ನೋದು ನನ್ನೊಂದು ಡ್ರೀಮ್ ಥರ ಅಂದ್ಕೊಳ್ಳಿ. ಹಾಗಾಗಿ ಅಲ್ಲೇ ಹೋಗಿ ಇಂಟರ್ವ್ಯೂ ಕೊಟ್ಟೆ, ಆಯಿತು. ನಾವ್ ಐ ಆಮ್ ಇನ್ ಟು ಮೈ ಓನ್ ಪ್ಲೇಸ್ ಅಂತ ಅನಿಸುತ್ತೆ. ಈಗ ಜಾಯಿನ್ ಆಗಿ ಆಲ್ಮೋಸ್ಟ್ ಇಯರ್ ಆಗ್ತಾ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಎನ್ವಿರಾನ್ಮೆಂಟ್ ಗೈಸ್. ಆ್ಯಂಡ್ ಇದು ನನ್ನ ಪ್ರೊಫೆಷನ್ ಹೇಳಬೇಕಂದ್ರೆ. ಬೆಳಗ್ಗೆ 7:30 ಸ್ಟಾರ್ಟ್ ಆದರೆ ನನ್ನ ವರ್ಕ್ ಸಂಜೆ 6ವರೆಗೂ ಹೋಗುತ್ತೆ. ಹಾಗಾಗಿ ಯಾಕೆ ಯೂಟ್ಯೂಬ್ ಅಂತ ಅಂದರೆ, ಆ್ಯಸ್ ಐ ಟೋಲ್ಡ್, ಇದು ನನ್ನ ಒಂದು ಡಿಸಿಷನ್ ಅಷ್ಟೇ. ಹಾಗಾಗಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಫಸ್ಟಿಂದಾನು. ಹಾಗಾಗಿ ಅಂತೂ ಇಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಏನೇನಿರುತ್ತೆ ಕಂಟೆಂಟ್, ನಾರ್ಮಲ್ ಆಗಿ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಆದರೆ ಸ್ವಲ್ಪ ಹೊರಗಡೆ ಹೋದಾಗೆಲ್ಲ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಆಮೇಲೆ ಸ್ಕಿನ್ ಕೇರ್ದು ವಿಡಿಯೋಸ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾರ್ಮಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನೇನು ಮಾಡ್ತಾರೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಕೊಡೋಕ್ಕೆ, ಬಿಕಾಸ್ ತುಂಬ ಬ್ಯುಸಿ ಸ್ಕೆಡ್ಯೂಲು. ಬಿಕಾಸ್ ನಾನು 7:30ಗೆ ಹೊರಟ್ರೆ 6ಗೆ ಬರೋದು. ಅದ್ರ ಮಧ್ಯೆ ಇದೆಲ್ಲ ಮ್ಯಾನೇಜ್ ಮಾಡಬೇಕು. ಅದ್ರ ಮಧ್ಯೆ ನಾನು PhD ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರಿಂದ ಬಂದಮೇಲೆ ಪಾಪುನ್ ಕೂಡ ನಾನು ಸ್ವಲ್ಪ ಅವ್ನ ಸ್ಟಡೀಸ್ ಇವಾಗಿನ್ನೂ ಸ್ಕೂಲ್ಗೆ ಹಾಕಿದ್ದೀವಿ. ಅವ್ನ ಸ್ಟಡೀಸ್ ಕಡೆಗೂ ನಾನು ಸ್ವಲ್ಪ ಫೋಕಸ್ ಮಾಡಬೇಕು. ಹಾಗಾಗಿ ಎಲ್ಲಾದ್ರೂ ಮಧ್ಯ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರೋದು. ಅದು ಒಂದು ಆ್ಯಕ್ಚುಲಿ ರಿಸ್ಕೇ ನನ್ನ ಪ್ರಕಾರ, ಬಿಕಾಸ್ ಅಷ್ಟು ವರ್ಕ್ ಲೋಡ್ ಮಧ್ಯೆ ನಾನು ಮಾಡ್ತಾ ಇರೋದು. ಬಟ್ ಸ್ಟಿಲ್ ಇಟ್ ಗಿವ್ಸ್ ಮೀ ವೆರಿ ಹ್ಯಾಪಿ ಸ್ಪೇಸ್ ಅಂತ ಅನ್ಕೋತೀನಿ. ಹಾಗಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೇನು ಹೇಳೋಕ್ಕಿದೆ ಅಷ್ಟೇ ಅಂತ ಅನ್ಸುತ್ತೆ. ವೀಕ್ಲಿ ಆದಷ್ಟು ನಾನು ಒಂದು ವಿಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಸ್ವಲ್ಪ ನನಗೆಲ್ಲ ಈ ಟೈಮೆಲ್ಲ ಅಡ್ಜಸ್ಟ್ ಆದಮೇಲೆ ಅಲ್ಲಿ ಮೇಕ್ ಶ್ಯೂರ್ ನಾನು ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸದ್ಯಕ್ಕೆ ಒಂದು ವಿಡಿಯೋ ಸದ್ಯಕ್ಕೆ, ಬಿಕಾಸ್ ಐ ನೀಡ್ ಟು ಲರ್ನ್ ಅಲ್ಲ. ಆ್ಯಂಡ್ ಕಾಮೆಂಟ್ಸಲ್ಲಿ ಪ್ಲೀಸ್ ಯಾರೇ ಏನಿದ್ರು ಎಡಿಟಿಂಗ್ ಆಗಲಿ ಅಥವಾ ವಿಡಿಯೋಸ್ ಕಂಟೆಂಟ್ ಏನೇನು ಹಾಕ್ಬೋದು ಅನ್ನೋದಕ್ಕೆ ಆಗಲಿ ಎಲ್ಲದಕ್ಕೂ ಕಾಮೆಂಟ್ ಮಾಡಿ. ಆ್ಯಂಡ್ ಕಾಮೆಂಟ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದ ಗೈಸ್, ಬಿಕಾಸ್ ಆ ಥರ ಮೈಂಡ್ಸೆಟ್ ಮಾಡ್ಕೊಂಡೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋದು. ಬಿಕಾಸ್ ಹೊಸಬ್ರಿಗೂ ನೀವು ಪ್ರೋತ್ಸಾಹ ಕೊಡಲೇಬೇಕು.
ಆ್ಯಂಡ್ ಈಗ ನಾವು ಪಾಪ ಈ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡಿ ನೋಡಿ ಅವ್ರದ್ದೆಲ್ಲ ನಾವು ಒಂದೊಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಆಮೇಲೆ ಒಪಿನಿಯನ್ ಸಜೆಷನ್ಸ್ ಎಲ್ಲ ಅವರು ಹಾಕ್ತಿರ್ತಾರಲ್ಲ ಕಂಟೆಂಟು ಅದೆಲ್ಲ ನೋಡಿ ನೋಡಿ ನಾವು ಮಾಡ್ಬೋದಾ ಅಂತ ಒಂದಷ್ಟು ಐಡಿಯಾಸ್ ತಗೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಸಪೋರ್ಟರ್ಸ್. ಇನ್ನಾರು ಒಪಿನಿಯನ್ಸ್ ಇದ್ರೆ ಐಡಿಯಾಸ್ ಇದ್ರೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಹಾಕಿ. ಆ್ಯಂಡ್ ನೆಗೆಟಿವ್ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಬಾರ್ದು ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ ಥರದ್ರೆಲ್ಲ ನಾವು ಆದಷ್ಟು ಕಮೆಂಟ್ಸ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಇಫ್ ಯು ಆರ್ ಇನ್ ಟು ಕಂಟೆಂಟ್ ಕ್ರಿಯೇಷನ್. ಸೊ ಹಾಗಾಗಿ ಇಷ್ಟು ನನ್ನ ಇಂಟ್ರೊಡಕ್ಷನ್ ಗೈಸ್. ಇದಕ್ಕೆ ಮೇಲೆ ಇನ್ನೇನು ಇಲ್ಲ ಹೇಳೋಕ್ಕೆ. ಸೊ ಆದಷ್ಟು ನಾನು ಡೈಲಿ ವ್ಲಾಗ್ಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಬ್ಯಾಕ್ ಟು ಬ್ಯಾಕ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕ್ಲಿ 1 ವಿಡಿಯೋ ನೋಡೋಣ. ಹೋಗ್ತಾ ಕಂಟೆಂಟ್ ಹೆಂಗೆ ಹೋಗುತ್ತೆ ಹಾಗೆ ಹೋಗೋಣ. ಸೊ ಫಾರ್ ನಾವ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಆ್ಯಂಡ್ ಹರ್ಷಿತಾ ವ್ಲಾಗ್ಸ್ ಅಂತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ, ಜಾಸ್ತಿ ವೀಡಿಯೋಸ್ಗೆ ಲೈಕ್ಸ್ ಕೊಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ. ಆ್ಯಂಡ್ ಇಷ್ಟು ಹೇಳಕ್ಕೆ ಸಾಧ್ಯ ನಾನು. ಥ್ಯಾಂಕ್ ಯು ಪ್ಲೀಸ್ ಆಲ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.